ಹಾಯ್ ಫ್ರೆಂಡ್ಸ್. ಸೊ ನಮಸ್ತೆ. ನಿಫ್ಟಿ ಏನಾಗಿದೆ ನೋಡೋಣ. ನಿನ್ನೆ ಶಾರ್ಟ್ ಸೆಲ್ಲಿಂಗ್ ತೊಗೊಂಡಿದ್ನಲ್ಲ, ಆರ್ಡರ್ಸ್ ನೋಡಿ, ಇವತ್ತು 39 ಆರ್ಡರ್ಸ್ ಬಂದ್ ಮಾಡಿರೋದು. ಸೊ ನಿನ್ನೆ ಶಾರ್ಟ್ ಸೆಲ್ಲಿಂಗ್ ಮಾಡಿದ್ದೆ, ಒಂದು ಪುಟ್ ತೊಗೊಂಡಿದ್ದೆ, ಪುಟ್ ಶಾರ್ಟ್ ಮಾಡಿದ್ದೆ. ಬಟ್ ಮಾರ್ಕೆಟು ಇವತ್ತು ಬೆಳಿಗ್ಗೆನೇ ತುಂಬ ಕಂಟಿನ್ಯೂಸ್ ಆಗಿ ನೋಡಿ, ಒಂದು ಗ್ರೀನ್ ಕ್ಯಾಂಡಲು ಇಲ್ಲ, ಕಂಟಿನ್ಯೂಸ್ ಆಗಿ ಫಾಲಿಂಗ್ ಆಗಿ ಶುರು ಆಯಿತು. ಇದು ನೋಡಿ, ಇಲ್ಲಿ RSI ಮೂಲಕ ನೋಡ್ತೀನಿ. ಸೊ ನಾನು ಬೆಳಿಗ್ಗೆ ಏನಕ್ಕೆ ಪ್ಯಾನಿಕ್ ಆದೆ ಅಂತ ಹೇಳೋಕ್ಕೆ, ನೋಡಿ ನಿನ್ನೆ ಕ್ಲೋಸ್ ಆಗಿದ್ದಾಗ ಮಾರ್ಕೆಟು 41 ಸಮಥಿಂಗ್ ಇತ್ತು. ಸೊ ನಾನೇನು ಅಂದ್ಕೊಂಡೆ, RSI ಇಲ್ಲಿಗೆ ಬಿದ್ದರೂ ಕೂಡ ಇಲ್ಲೊಂದು ಮೇಜರ್ ಸಪೋರ್ಟ್ ಇದೆ, ಸೊ ಇಲ್ಲಿಗಿಂತ ಬೀಳಲ್ಲ ಅಂತ ಹೇಳಿ ನಾನು 25,500 ಪುಟ್ನ ಇದು ಮಾಡಿದ್ದು, ಸೆಲ್ ಮಾಡಿದ್ದೆ 25,250 ಹತ್ರ. ಬಟ್ ಇಲ್ಲಿ ಬೀಳ್ತಿದ್ದಂಗೆ ನೋಡಿ, ಕಂಟಿನ್ಯೂಸ್ ಆಗಿ ಇಲ್ಲಿ ಬೀಳೋಕ್ಕೆ ಶುರು ಆಯಿತು. ಸೊ RSI ಎಲ್ಲ ನೋಡಿ 32 ಬಂದಿದೆ. 32 ಬಂದ ಮೇಲೆ ನನಗೆ ಸ್ವಲ್ಪ ಪ್ಯಾನಿಕ್ ಆಗೋಕ್ಕೆ ಶುರು ಆಯಿತು. ನಾನು ಆಲ್ರೆಡಿ ಇದು ಲಾಸ್ ನೋಡೋಕ್ಕೆ ಶುರು ಮಾಡಿತ್ತು. ಆಲ್ಮೋಸ್ಟ್ 1000 ರುಪೀಸ್ ಲಾಸ್ ನೋಡೋಕ್ಕೆ ಶುರು ಮಾಡಿದ್ದೆ. ನೋಡಿ, ಇಲ್ಲೂ ಫಾಲಿಂಗ್ ಆಯಿತು, ಇಲ್ಲೂ ಫಾಲಿಂಗ್ ಆಯಿತು. ಬಟ್ ಇಲ್ಲಿ RSI ರಿಕವರ್ ಆಗೋಯಿತು ನೋಡಿ, 29ಇಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 40 ರುಪೀಸ್ ಆಗೋಗಿತ್ತು, 40 ಪಾಯಿಂಟ್ಸ್ ಆಗೋಗಿತ್ತು RSI. ಬಟ್ ನನ್ನ ಲಾಸ್ ಮಾತ್ರ 1200 2000ವರೆಗೂ ನಾನು ಲಾಸ್ ನೋಡ್ತಾ ಇದ್ದೆ. ಆಮೇಲೆ ಇಲ್ಲಿ ಬಂತು ಅಂದಾಗ ನನಗೆ RSI ತುಂಬಾ ಒಂದು ಕನ್ಫರ್ಮೇಷನ್ ಸಿಕ್ತು. RSI ಇಲ್ಲಿ ಬಂತಲ್ಲ, ಇಲ್ಲಿ ನೋಡಿದಾಗ 39 36 ಚೇಂಜ್ ಸಮಥಿಂಗ್ ಹೋಗ್ತಾಯಿತ್ತು. ಆವಾಗ ನಾನೇನು ಮಾಡಿದೆ, ಕಾಲ್ ಸೈಡ್ನ ಸ್ವಲ್ಪ ಸ್ಕ್ಯಾಲ್ಪಿಂಗ್ ಥರ ಮಾಡೋಣ ಅಂಥೇಳಿ ಇಲ್ಲಿ ಒಂದು ಕಾಲ್ನ ತೊಗೊಂಡೆ. 25,550 ಇದೆಯಲ್ಲ, 25,600 ಸಮಥಿಂಗ್ ಯಾವುದೋ ಸ್ಟ್ರೈಕ್ ತೊಗೊಂಡೆ. ಇಲ್ಲಿ ಹೋದಾಗ ಒಂದು ಬಿಗ್ ಅಪ್ ಮೂವ್ ಏನು ಬಂತು, ಅದರಲ್ಲಿ ನಾನು ನಿನ್ನೆ ಶಾರ್ಟ್ ಮಾಡಿದ್ನಲ್ಲ, ನಿನ್ನೆ ಶಾರ್ಟ್ ಮಾಡಿದ್ದು ಏನು ಲಾಸಸ್ ಆಗಿತ್ತು, ಆ ಲಾಸಸ್ನೆಲ್ಲ ಕವರ್ ಮಾಡಿಕೊಂಡು ಜಸ್ಟ್ ಒಂದು 400 300 ಸಮಥಿಂಗ್ ಏನೋ ಪ್ರಾಫಿಟಿಗೆ ಬಂದೆ. ಸೊ ಇಲ್ಲಿ ನನ್ನ ಹಿಂದಿನ ಟ್ರೇಡ್ಸ್, ನಿನ್ನೆದು ಟ್ರೇಡ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು, ಇವತ್ತಿನ ಟ್ರೇಡ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು, ಈ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಒಂದು 300 ರುಪೀಸ್ ಪ್ರಾಫಿಟಲ್ಲೇನೋ ಹೊರಗಡೆ ಬಂದೆ. ಸೊ ಸುಮ್ಮನೆ ಇದೆ ಇಲ್ಲಿವರೆಗೂ. ನಾನು ಓಕೆನಪ್ಪ, ಕಂಟಿನ್ಯೂಸ್ ನಾನು ಬರೀ ಗ್ರೀನ್ ಮಾತ್ರ ನೋಡಿದ್ದೀನಿ, ಒಂದಿನೂ ರೆಡ್ ನೋಡಿಲ್ಲ. ಸೊ ಇವತ್ತೇನು ಮಾಡೋದು ಬೇಡ, ಆಲ್ಮೋಸ್ಟ್ ನಾನು 2000 ಲಾಸ್ ನೋಡಿ ಇವಾಗ ಜಸ್ಟ್ ಒಂದು 300 ಪ್ರಾಫಿಟ್ ಬಂದಲ್ಲ, ಸಾಕು ಬಿಡು, ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಂದ ನೋಡಿ ಸ್ವಲ್ಪ ಫಾಲ್ ಆಗೋಕ್ಕೆ ಶುರು ಆಯಿತು. ಇಲ್ಲಿ ಬಂದಾಗ ಮತ್ತೆ ಫಾಲ್ ಆಯ್ತಲ್ಲ, ಇದು ನೋಡಿ ಇಲ್ಲಿ ಬಂತು, ಮತ್ತೆ 40ಗೆ ಬಂತು, ಮತ್ತು ಇಲ್ಲಿ 36 ಚೇಂಜ್ ಸಮಥಿಂಗ್ ಹೋಗ್ತಾ ಇತ್ತು, RSI ತೋರಿಸ್ತಾಯಿತ್ತು. ಇಲ್ಲೊಂದು ಸ್ವಲ್ಪ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಮಾಡಿದೆ, ಇಲ್ಲಿಂದ ಒಂದು ಸ್ವಲ್ಪ ಬಂದಾಗ ಇಲ್ಲಿ ಬಂತಲ್ಲ, ಇಲ್ಲಿ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಮಾಡಿದಾಗ ನಾನು 1000 ರುಪೀಸ್ ಪ್ರಾಫಿಟಲ್ಲಿ ಬಂದುಬಿಟ್ಟಿದ್ದೆ, 1100 ಸಮಥಿಂಗ್ ಚೇಂಜ್ ಪ್ರಾಫಿಟಲ್ಲಿದ್ದೆ. ಇಲ್ಲಿಂದ ಬಂದಾಗ ಮತ್ತೆ ಇಲ್ಲಿಂದ ಒಂದು ಬಿಗ್ ಮೂವ್ ಹೋಯಿತು, ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಹೋಗಿ ಇಲ್ಲೊಂದು ಬಿಗ್ ಮೂವ್ ಹೋಯಿತು. ಇಲ್ಲಿಗೆ ಬಂದಾಗ ನಾನೇನು ಮಾಡಿದೆ, ಓಕೆ ಇಲ್ಲಿಂದ ಒಂದು ಫಾಲ್ ಆಗುತ್ತೆ ಅನ್ನೋ ಥರದಲ್ಲಿ ಪುಟ್ ತೊಗೊಂಡೆ. ಬಟ್ ಪುಟ್ಟನ್ನು ನಾನು ಇಲ್ಲಿ ಬೇಗನೆ ಕ್ಲೋಸ್ ಮಾಡಿಕೊಂಡೆ. ಸೊ 1500 ಇಷ್ಟರಲ್ಲೇ ನಾನು ಎಕ್ಸಿಟ್ ಆಗಿಬಿಟ್ಟಿದ್ದೆ. ಅದಾದಮೇಲೆ ಇಲ್ಲೊಂದು ಬಂದಾಗ ಇಲ್ಲೊಂದು ಬಿಗ್ ಕ್ಯಾಂಡಲ್ ಬಂತಲ್ಲ, ಈ ಒಂದು ಬಿಗ್ ಫಾಲ್ ಆಯ್ತಲ್ಲ, ಇಲ್ಲಿ ನಾನು ಪುಟ್ಟ ಎಕ್ಸಿಟ್ ಆಗಿದ್ದೆ. ಬಟ್ ಇಲ್ಲಿಗೆ ಬಂದಾಗ ನಾನು ಒಂದು ಕಾಲ್ ತೊಗೊಂಡೆ, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಕಾಲ್ ತೊಗೊಂಡ್ಮೇಲೆ ಇದು ಮೇಲೆ ಹೋಗಲೇ ಇಲ್ಲ. ಸೊ ನಾನು ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಮೇಲೆ ಹೋಗಲಿಲ್ಲ. ಇಲ್ಲಿ ಕೆಳಗಡೆ ಮತ್ತೆ ಫಾಲೋ ಆಗೋಕ್ಕೆ ಶುರು ಆಯಿತು. ನಾನೇನು ಮಾಡಿದೆ, ಮತ್ತೆ ಆವ್ರೇಜಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಆವ್ರೇಜಿಂಗ್ ಮಾಡಿ ಸೊ ಒಂದು 260 ಲಾಟ್ಸ್, 260 ಕ್ವಾಂಟಿಟಿ ಇದು ಮಾಡಿದ್ದು, 520 ಚೇಂಜ್ ಸಮಥಿಂಗ್ ಬಂತು. ಆಮೇಲೆ 700 ಚೇಂಜ್ ಸಮಥಿಂಗ್ ಏನೋ ಇತ್ತು. ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಶುರು ಆಯ್ತಲ್ಲ, ನಾನು ಇಲ್ಲಿಂದ ಫಸ್ಟ್ ಕ್ಯಾಂಡಲ್ ಮತ್ತು ಸೆಕೆಂಡ್ ಕ್ಯಾಂಡಲ್ ಒಳಗಡೆ ನಾನು ಕ್ಲೋಸ್ ಮಾಡಿಕೊಂಡೆ. ಆವಾಗ ಇಲ್ಲಿಂದ ನನಗೆ ಇಲ್ಲಿಗೆ ಕ್ಯಾಚ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಒಂದು 5000 ಪ್ರಾಫಿಟ್ ಬಂದುಬಿಟ್ಟಿತ್ತು. ಯಾಕೆ ನನಗೆ ಕ್ವಾಂಟಿಟಿ ಜಾಸ್ತಿ ಇರೋದಲ್ಲ, ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ 5000 ಆಲ್ರೆಡಿ ನಾನು ಪ್ರಾಫಿಟ್ ಬುಕ್ ಮಾಡಿದ್ದೆ. ಸೊ ಒಳ್ಳೆಯ ಪ್ರಾಫಿಟ್ಟೇ ಅಂತ ಹೇಳಿ ನಾನು ಸುಮ್ಮನಾದೆ. ಇದಾದಮೇಲೆ ಇಲ್ಲೊಂದು ಫಾಲ್ ಆಯಿತು, ಇಲ್ಲೊಂದು ಮೂವ್ ಕೊಡ್ತು, ನಾನು ಇಲ್ಲೇನು ಮಾಡಿಲ್ಲ. ಇಲ್ಲೊಂದು ಫಾಲ್ ಕೊಡ್ತು, ನಾನು ಇಲ್ಲೇನು ಮಾಡಿಲ್ಲ. ಇಲ್ಲಿ ಕಂಟಿನ್ಯೂಸ್ ಮೇಲೆ ಹೋಯ್ತಲ್ಲ, ಈ ಒಂದು ಅಪ್ ಮೂವ್ ಹೋದಾಗ ನಾನೇನು ಮಾಡಿದೆ, ಇಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಸ್ವಲ್ಪ ಫಾಲ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಕಂಟಿನ್ಯೂಸ್ ಫಾಲ್ ಆಯ್ತಲ್ಲ. ಸೊ ಇಲ್ಲಿ ಫಾಲ್ ಆಗುತ್ತೆ ಅಂತ ನಾನು ಇಲ್ಲೊಂದು ಪುಟ್ ತೊಗೊಂಡಿದ್ದೆ. ಸೊ ಇಲ್ಲಿ ಪುಟ್ ಬೀಳಲಿಲ್ಲ, ಮಾರ್ಕೆಟ್ ಇಲ್ಲೋಯ್ತು. ಇಲ್ಲಿ ಹೋದಾಗ ಇಲ್ಲಿ ಟಚ್ ಆಗುತ್ತೆ ಅನ್ನೋ ಒಂದು ಜಸ್ಟ್ ಒಂದು ಗಟ್ ಫೀಲಿಂಗ್ ಮೇಲೆ
ಇಲ್ಲೂ ಮತ್ತೆ ಆವ್ರೇಜಿಂಗ್ ಮಾಡಿಕೊಂಡೆ. ಪುಟ್ ಏನು ಕ್ವಾಂಟಿಟಿ ತೊಗೊಂಡಿದ್ದೆ ಆ ಪುಟ್ಟಲ್ಲಿ ಮತ್ತೆ ಇನ್ನೊಂದಷ್ಟು ಕ್ವಾಂಟಿಟಿ ಆ್ಯಡ್ ಮಾಡಿದೆ. ಸೊ ಇಲ್ಲೂ ಫಾಲ್ ಆಗಿಲ್ಲ, ಅಂದರೆ ಫಾಲ್ ಆಗಿದ್ದು ಬಟ್ ನಾನು ಕ್ಲೋಸ್ ಮಾಡಿರಲಿಲ್ಲ. ಇಲ್ಲಿಂದ ಮತ್ತೆ ಮೇಲೋಯ್ತು, ಲಾಸಲ್ಲೇ ಇದ್ದೆ ಕಂಟಿನ್ಯೂಸ್. ನಾನು ಏನು ಇಲ್ಲಿ ಪ್ರಾಫಿಟ್ ಮಾಡಿಲ್ಲ, 5000 ಪ್ರಾಫಿಟ್ ಮಾಡಿದ್ನಲ್ಲ, ಇಲ್ಲಿ ನನಗೆ ಆಲ್ಮೋಸ್ಟ್ ನೆಗೆಟಿವ್ ಹೋಗಿ ಶುರು ಆಯಿತು. ಬಂದಿದ್ದು 5000 ಎಲ್ಲನೂ ಕಂಪ್ಲೀಟಾಗಿ ಝೀರೋ ಪ್ರಾಫಿಟಿಗೆ ಬಂದುಬಿಟ್ಟಿದೆ, ಬ್ರೇಕ್ ಇವನಿಗೆ ಬಂದುಬಿಟ್ಟಿದೆ. ಬಟ್ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ವೆಯ್ಟ್ ಮಾಡಿದೆ. ಝೀರೋಯಿಂದ ಇಲ್ಲಿಂದ ಫಾಲ್ ಆಯಿತು, ಬಟ್ ಸ್ಟಿಲ್ ಅದು ಬರೀ ಒಂದು 1000 ರುಪೀಸ್ ಅಷ್ಟೇ ಪ್ರಾಫಿಟ್ ತೋರಿಸಾಯಿತು. ಇಲ್ಲಿ 5000 ನೋಡಿ, ಇಲ್ಲಿಂದ ಲಾಸ್ ಎಲ್ಲ ಒಟ್ಟೋಗಿ ಕಂಪ್ಲೀಟಾಗಿ ಬರೀ 1000 ರೂಪಾಯಿ ಪ್ರಾಫಿಟ್ ಬಂತು ಅಂದಾಗ ನಾನು ಸ್ವಲ್ಪ ಬೇಜಾರಾಗ್ತಿದ್ದು, ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ಒಂದು ಬಿಗ್ ಮೂವ್ ಮತ್ತೆ ಹೋಯಿತು. ಇಲ್ಲಿ ನನಗೆ ತುಂಬ ಪ್ಯಾನಿಕ್ ಆಯಿತು. ಇಲ್ಲಿ ಪ್ಯಾನಿಕ್ ಆದೆ. ಇಲ್ಲಿಂದ ಮೇಲೆ ಹೋದಾಗ ನನ್ನ ಪ್ರಾಫಿಟ್ ಆಲ್ಮೋಸ್ಟ್ 5000 ಪ್ರಾಫಿಟಲ್ಲಿ ಇದ್ದಿದ್ದೆಲ್ಲ ಎರಡಾಗಿ 5000 ಲಾಸ್ ನೋಡಿಬಿಟ್ಟೆ. ನಾನು ಈ ಪಾಯಿಂಟ್ ಆಫ್ ಟೈಮಲ್ಲಿ 5000 ಲಾಸ್ ನೋಡಿಬಿಟ್ಟೆ. ಇಲ್ಲಿ ಈ ಪಾಯಿಂಟಿಗೆ ಬಂದಾಗ ನಾನು ಓವರಾಲ್ ಮಾರ್ಕೆಟ್ ನೋಡಿದೆ, ಪ್ಲಸ್ ಇದನ್ನು ನೋಡಿದೆ. ಇನ್ನು ಓವರಾಲ್ ಡೇನಲ್ಲಿ ಕಂಪ್ಲೀಟಾಗಿ ಲೋಯಿಂದ ಇಲ್ಲಿವರೆಗೂ ಮೇಲೆ ಹೋಗಿದ್ದೆಲ್ಲ, ನಾನು ಇಲ್ಲಿಂದ ಫಾಲ್ ಆಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಪುಟ್ನ ಆವ್ರೇಜ್ ಮಾಡಿಕೊಂಡು ತುಂಬಾ ಜಾಸ್ತಿ ಕ್ವಾಂಟಿಟಿ ತೊಗೊಂಡೆ. ಆಲ್ಮೋಸ್ಟ್ 1000+ ಕ್ವಾಂಟಿಟಿ ನನ್ನ ಹತ್ರ ಇತ್ತು. ಇನ್ನೊಂದು ಅಕೌಂಟಿಂದ ಇನ್ನೊಂದು 10,000 ಆ್ಯಡ್ ಮಾಡಿದೆ. 10,000 ಆ್ಯಡ್ ಮಾಡಿ ಇಲ್ಲಿ ಒಂದು ಬಿಗ್ ಕ್ವಾಂಟಿಟಿನಲ್ಲಿ ನಿಂತಿದೆ, 1000 ಚೇಂಜ್ ಕ್ವಾಂಟಿಟಿನಲ್ಲೇ. ಇಲ್ಲಿಂದ ಲಾಸ್ಟ್ ಕ್ಯಾಂಡಲ್ ಅಂದರೆ 3:25 ಕ್ಯಾಂಡಲ್ ಇದೆಯಲ್ಲ, 3:25 ನಿಮಿಷಕ್ಕೆ ಈ ಕ್ಯಾಂಡಲ್ ಒಂದು ಬಿಗ್ ಫಾಲ್ ಬಂದಿದ್ದರಿಂದ ನನ್ನ 5000 ನೆಗೆಟಿವ್ 5000 ಬಂದಿದ್ದೇನಾಯಿತು, ಪ್ರಾಫಿಟಿಗೆ ಬಂದು ಬ್ರೇಕಿನಿಗೆ ಬಂದು ಮತ್ತೆ 5000 ಪ್ರಾಫಿಟಿಗೆ ಬಂದುಬಿಟ್ಟೆ. ನಾನು ಮಾರ್ನಿಂಗ್ ಏನು ಪೊಸಿಷನ್ ಇದೆ ಅದೇ 5000 ಪ್ರಾಫಿಟಿಗೆ ಬಂದುಬಿಟ್ಟಿದ್ದೆ ನಾನು. ಸೊ ಇದು ತೋರಿಸ್ತಾ ಇಲ್ಲ. ಓಕೆ, ಸೊ ಇವತ್ತು ನಾನು ರಿಯಲೈಸ್ ಮಾಡಿದಂಥ ಪ್ರಾಫಿಟು 5200. ನಾಳೆಗೆ ನಿಫ್ಟಿ ಇದು ನೋಡಿ, ಕಾಲ್ ಏನಿಗೆ ತೊಗೊಂಡೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗಿದೆಯಲ್ಲ, RSI 61 ತೋರಿಸ್ತಾ ಇದೆ. ಮಾರ್ಕೆಟ್ ಕ್ಲೋಸ್ ಆಗಿರೋದು 25,675 ಸಮಥಿಂಗ್ ಚೇಂಜಲ್ಲಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಇನ್ನೂ ಮೇಲೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ 25,800 ಸೆಲ್ ಮಾಡಿದ್ದೀನಿ. ಇಲ್ಲಿ 650, 700 ಹೋಗಲ್ಲ, 750ಗೆ ಹೋಗಲ್ಲ, 800ಗೆ ಹೋಗೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ 25,800ನ ಸೆಲ್ ಮಾಡಿರೋದು ನಾನಿಲ್ಲಿ. ಇದಕ್ಕೆ ನನಗೆ ಹೆಡ್ಜಿಂಗ್ ಆ ಥರ 26,050 ಇನ್ನೂ ಮೇಲಿದೆ. ಸೊ ಇದನ್ನು ಹೆಡ್ಜಿಂಗ್ ಮಾಡಿದ್ದಕ್ಕೆ ನನಗೆ ಆಲ್ಮೋಸ್ಟ್ ಜಸ್ಟ್ ಒಂದು 47,000 ಅಷ್ಟೇ ಮಾರ್ಜಿನ್ ಬೇಕಾಯಿತು. ಸೊ ಇದೆ. ನಾಳೆ ಮಾರ್ಕೆಟ್ ಇರಲ್ಲ. ನೆಕ್ಸ್ಟ್ ಮಂಡೇ ಏನಾಗುತ್ತೆ ಅಂತ ನೋಡೋಣ. ಕ್ಲೋಸ್ ಆಗೋಷ್ಟೊತ್ತಿಗೆ ಜಸ್ಟ್ ಒಂದು -35 ಇದೆ. ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ತುಂಬಾ ಫಾಲ್ ಆಗುತ್ತಿತ್ತು. ಸೊ ಪ್ರಾಫಿಟಿಗೆ ಬಂದುಬಿಡ್ತೀನಿ ನಾನು, ಏನು ದೊಡ್ಡ ವಿಷಯ ಅಲ್ಲ. ಸೊ ಇವತ್ತಿನ ಅಪ್ಡೇಟು, ಇವತ್ತಿನ ಪ್ರಾಫಿಟ್ ರಿಯಲೈಸ್ ಮಾಡಿದ್ದು 5200. ಸೊ ಬ್ಯಾಲೆನ್ಸು ನಿನ್ನೆ 80,000 ಇತ್ತು, ಇವತ್ತು 85,000 ಆಗಿರುತ್ತೆ. ಇಲ್ಲಿ ತೋರಿಸಲ್ಲ ಬ್ಯಾಲೆನ್ಸು, ತೋರಿಸುತ್ತಾ ನೋಡೋಣ. ನೋಡಿ 40 ಚಾನ್ಸ್ ತೋರಿಸ್ತಾ ಇದೆ. ಸೊ ಇದು ರಾಂಗ್ ಇದು. ಸೊ ಅಷ್ಟೇ. ಸೊ 85,000 ಬ್ಯಾಲೆನ್ಸ್ ಇದೆ. ಮಂಡೇ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.